ಅಂಕೋಲ ತಾಲೂಕಿನ ಶಿರೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದ ಭೀಕರ ಗುಡ್ಡ ಕುಸಿತ ಇಡೀ ಅಂಕೋಲವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ ಅಂತಾನೆ ಹೇಳಬಹುದು. ಕಳೆದ ಮಂಗಳವಾರ ಅಂದರೆ ಜೂನ್ 17ನೇ ತಾರೀಕಿನ ಬೆಳಿಗ್ಗೆ ಈ ಗುಡ್ಡ ಕುಸಿತ ಸಂಭವಿಸಿದೆ. ಇನ್ನು ಈ ಭೀಕರ ಗುಡ್ಡ ಕುಸಿತದಲ್ಲಿ 10ಕ್ಕೂ ಅಧಿಕ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಕಳೆದ ಮಂಗಳವಾರ ಬೆಳಿಗ್ಗೆ ಈ ಗುಡ್ಡ ಕುಸಿತ ಸಂಭವಿಸಿದ್ದು, ರಸ್ತೆಯ ಪಕ್ಕದಲ್ಲಿ ಮನೆ ಮಾಡಿಕೊಂಡು ಹೋಟೆಲ್ ಉದ್ಯಮವನ್ನ ಮಾಡುತ್ತಿದ್ದ ಇಡೀ ಕುಟುಂಬವೇ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದೆ. ಇನ್ನು ಕುಟುಂಬ ಮಾತ್ರವಲ್ಲದೆ ಹೋಟೆಲ್ನಲ್ಲಿ ತಿಂಡಿ ತಿನ್ನಲು ಬಂದಿದ್ದ ಹಲವರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನು ಅಂಕೋಲ ತಾಲೂಕಿನ ಈ ಭೀಕರ ಗುಡ್ಡ ಕುಸಿತಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದೆ. ಇಷ್ಟು ವರ್ಷ ಕುಸಿಯದ ಈ ಗುಡ್ಡ ಈಗ ಹೇಗೆ ಕುಸಿಯಿತು ಎಂದು ಅಂಕೋಲ ಜನರು ಆಕ್ರೋಶವನ್ನು ಕೂಡ ಹೊರಹಾಕುತ್ತಿದ್ದಾರೆ. ಹಾಗಾದರೆ ಅಂಕೋಲ ತಾಲೂಕಿನ ಶಿರೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈ ಗುಡ್ಡ ಕುಸಿದಿದ್ದು ಹೇಗೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಕಳೆದ ಮಂಗಳವಾರ ಅಂದರೆ ಜೂನ್ 17ನೇ ತಾರೀಕಿನಂದು ಅಂಕೋಲ ತಾಲೂಕಿನ ಶಿರೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸುಮಾರು 125 ಅಡಿ ಎತ್ತರದ ಗುಡ್ಡ ಕುಸಿತು ಬಿದ್ದಿದೆ. ಇನ್ನು ಈ ಭೀಕರ ಗುಡ್ಡ ಕುಸಿತದಲ್ಲಿ ಒಂದೇ ಕುಟುಂಬದ 4 ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಹೌದು, ಗುಡ್ಡದ ಕೆಳಭಾಗದಲ್ಲಿ ಮನೆ ಕಟ್ಟಿಕೊಂಡು ಹೋಟೆಲ್ ಉದ್ಯಮವನ್ನ ಮಾಡುತ್ತಿದ್ದ ಕುಟುಂಬ ಈ ಅವಘಡದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದೆ. ಇನ್ನು ಅಂಕೋಲ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಸುಮಾರು 125 ಅಡಿ ಎತ್ತರದ ಗುಡ್ಡ ಕುಸಿಯಲು ಕಾರಣ ಕಳಪೆ ಕಾಮಗಾರಿ ಎಂದು ಹೇಳಲಾಗುತ್ತಿದೆ. ಹೌದು, IRB ಕಂಪನಿಯ ಕಳಪೆ ರಸ್ತೆ ಕಾಮಗಾರಿ ಈ ಗುಡ್ಡ ಕುಸಿತಕ್ಕೆ ನೇರವಾದ ಕಾರಣ ಎಂದು ಜನರು ಆರೋಪವನ್ನ ಮಾಡುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಿಸುವ ಸಲುವಾಗಿ IRB ಕಂಪನಿ ಗುಡ್ಡಗಳನ್ನ ತೆರವುಗೊಳಿಸುವ ಕೆಲಸವನ್ನ ಮಾಡುತ್ತಿದೆ. ಆದರೆ ಅದಕ್ಕೆ ಬೇಕಾದ ಸುರಕ್ಷತಾ ಕ್ರಮಗಳನ್ನ ಕಂಪನಿ ಕೈಗೊಂಡಿಲ್ಲ. ಇನ್ನು ಗುಡ್ಡಗಳನ್ನ ಕೊರೆಯುವ ಕೆಲಸವನ್ನ ಮಾಡಿದ್ದ IRB ಕಂಪನಿ ಗುಡ್ಡ ಕುಸಿತದ ಬಗ್ಗೆ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿಲ್ಲ. ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಾಣ ಮಾಡುವ ಉದ್ದೇಶದಿಂದ ಗುಡ್ಡವನ್ನ ಕೊರೆದ ಕಂಪನಿ ಗುಡ್ಡ ಕುಸಿತವನ್ನ ತಡೆಗಟ್ಟಲು ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿರಲಿಲ್ಲ. ಗುಡ್ಡ ಕುಸಿತವಾಗಬಾರದು ಅನ್ನುವ ಕಾರಣಕ್ಕೆ ತಡೆಗೋಡೆಯನ್ನ ನಿರ್ಮಿಸಿದ್ದರೆ ಈ ಗುಡ್ಡ ಕುಸಿತ ಸಂಭವಿಸುತ್ತಿರಲಿಲ್ಲ. ಅಂಕೋಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇರುವ 125 ಅಡಿ ಎತ್ತರದ ಈ ಗುಡ್ಡ ಸಂಪೂರ್ಣವಾಗಿ ಮಣ್ಣಿನಿಂದ ಆವರಿಸಿದ ಗುಡ್ಡವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಿಸುವ ಸಲುವಾಗಿ IRB ಕಂಪನಿ ಈ ಗುಡ್ಡದ ಮಣ್ಣನ್ನ ಸಡಿಲಗೊಳಿಸಿದೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಕಾರಣ ಗುಡ್ಡದ ಮಣ್ಣುಗಳನ್ನ ಸಡಿಲಗೊಳಿಸಿದ ಕಾರಣ ಮಳೆಯ ಕಾರಣದಿಂದಾಗಿ ಗುಡ್ಡ ಕುಸಿತವನ್ನ ಕಂಡಿದೆ. ಗುಡ್ಡ ಕುಸಿತಗೊಂಡು 1 ವಾರ ಕಂಡರೂ ಕೂಡ ಇನ್ನೂ ಕೂಡ ಕಂಪನಿಗೆ ಗುಡ್ಡದ ಮಣ್ಣುಗಳನ್ನ ತೆರವುಗೊಳಿಸಲು ಸಾಧ್ಯವಾಗಿಲ್ಲ. ಈಗಾಗಲೇ 10ಕ್ಕೂ ಅಧಿಕ ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದು ಈಗಲೂ ಕೂಡ ಶೋಧ ಕಾರ್ಯ ನಡೆಯುತ್ತಿದೆ. ಅಂಕೋಲ ತಾಲೂಕಿನಲ್ಲಿ ಆದ ಈ ಭೀಕರ ಗುಡ್ಡ ಕುಸಿತ ಇಡೀ ಅಂಕೋಲ ತಾಲೂಕನ್ನೇ ತಲ್ಲಣಗೊಳಿಸಿದೆ ಅಂತಾನೆ ಹೇಳಬಹುದು. ಅಂಕೋಲ ತಾಲೂಕಿನ ಈ ಗುಡ್ಡ ಕುಸಿತಕ್ಕೆ ನೇರವಾದ ಕಾರಣ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಎಂದು ಜನರು ಆರೋಪವನ್ನ ಮಾಡುತ್ತಿದ್ದಾರೆ.